ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲಪ್ಪ, ನಮ್ಮ ಗುಂಡನ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಗೆಳೆಯನ ಬಗ್ಗೆನಾ? ಅವನ ಬಗ್ಗೆ ಯೋಚಿಸಕ್ಕೆ ಏನಮ್ಮ ಇದೆ? ಎಲ್ಲ ಸರಿ ಹೋಯ್ತಲ್ಲ, ಅವನು ಚೆನ್ನಾಗೇ ಇದ್ದಾನಲ್ಲ ಈಗ. ಇಷ್ಟು ದಿವಸ ಹೆಂಡ್ತಿನ ಹುಡ್ಕೊಂಡು ಮಕ್ಕಳು ಹುಡ್ಕೊಂಡು ಅಲ್ದಾಡ್ತಿದ್ದ. ಅವ್ರು ಸಿಕ್ಕರೆ ನನಗೇನು ಬೇಡ, ಅವರೇ ನನ್ನ ಸಂಪತ್ತು, ಜಗತ್ತಿನ ಯಾವ ಸುಖ ಸಂತೋಷನೂ ನನಗೆ ಬೇಡ ಅಂತಿದ್ದ. ಆಯಿತು, ಈಗ ಅವರೆಲ್ಲ ಸಿಕ್ಕಿದ್ದಾರೆ, ಒಂದಾಗಿದ್ದಾರೆ. ಈಗಲೂ ಅವನ ಮನೆ, ಆಸ್ತಿ, ವ್ಯಾಪಾರ ಇದು ಯಾವುದೂ ಬೇಡ ಅಂತ ಅವೆಲ್ಲದರಿಂದ ದೂರನೇ ಇದ್ದಾನೆ. ಹೇಗಿದ್ದ ನನ್ನ ಮಗ, ಅವನು ಈಗಿರೋ ಪರಿಸ್ಥಿತಿ ನೋಡಿದ್ರೆ ನಂಗೆ ಸಂಕಟ ಆಗುತ್ತೆ. ಅದೇ ಕೊರಗಪ್ಪ ನನಗೆ. ಅಮ್ಮ, ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ಅವನು ಆರಾಮಾಗಿದ್ದಾನೆ, ನೀವು ಜಾಸ್ತಿ ಮನಸ್ಸಿಗೆ ಹಚ್ಕೋಬೇಡಿ. ಇಲ್ಲ ಆನಂದ್, ನನಗಿಂತ ಚೆನ್ನಾಗಿ ನೀನು ಅವನನ್ನು ಹತ್ತಿರದಿಂದ ನೋಡಿದ್ಯಾ. ಅವನ ಬೆಳವಣಿಗೆಯಲ್ಲಿ ಅವನ ಜೊತೆಲಿ ನಿಂತಿದ್ಯಾ. ಒಂದು ಕಾಲದಲ್ಲಿ ನನ್ನ ಮಗ ರಾಜನ ಥರ ಮೆರೆದವನು. ಆದರೆ ಈಗ ಯಾರ್ದೋ ಕೈ ಕೆಳಗಡೆ ಕೆಲಸ ಮಾಡ್ತಿರೋದನ್ನ ನೋಡಿದ್ರೆ ಸಂಕಟ ಆಗುತ್ತೆ. ಅವನು ಹೀಗಿರ್ಬಾರ್ದಪ್ಪ. ಹೇಗಾದರೂ ಮಾಡಿ ಮತ್ತೆ ತನ್ನ ಬಿಸ್ನೆಸ್ನ ಶುರು ಮಾಡೋ ಹಾಗಾಗಬೇಕು, ಅದೇ ನನ್ನ ಆಸೆ. ಹೌದಮ್ಮ, ನನಗೂ ಸುಮಾರು ಸತಿ ಈ ಥರ ಅನಿಸಿದೆ. ಡುಮ್ಮ ಈ ಥರ ಇರೋದು ಸರಿಯಲ್ಲ. ಅವನ ಯೋಗ್ಯತೆನೇ ಬೇರೆ, ಅದ್ರ ತಕ್ಕ ಹಾಗೆ ಬದುಕಬೇಕು. ಅವನ್ನ ಹಾಗೆ ನೋಡೋದಕ್ಕೆ ನಾನು ಇಷ್ಟಪಡ್ತೀನಿ. ಅಪರ್ಣ, ನೀನಷ್ಟೇ ಅಲ್ಲ, ಅವನ ಆ ಥರ ಇರಬೇಕು ಅನ್ನೋದು ಎಲ್ರಿಗೂ ಆಸೆ. ಅದೇನು ಮಾಡ್ತೀಯಾ? ಕಾಲಾಯ ತಸ್ಮೈ ನಮಃ ಅಂತಾರಲ್ಲ, ಹಾಗೆ ಏನೇನಾಗಬೇಕು ಅಂತ ಭಗವಂತ ಮೊದಲೇ ನಿರ್ಧಾರ ಮಾಡಿಬಿಟ್ಟಿರ್ತಾನೆ. ಒಂದು ಹುಲ್ಲು ಕಡ್ಡಿ ಅಲ್ಲಾಡಬೇಕು ಅಂದ್ರೂ ಅವನ ಪರ್ಮಿಷನ್ ಬೇಕೇ ಬೇಕು. ಒಳ್ಳೇದಾಗತ್ತೆ, ಕಾಯ್ಬೇಕಷ್ಟೇ. ಅಲ್ಲ, ಗೆಳೆಯನ ಜೀವನದಲ್ಲಿ ಅಷ್ಟು ಮಾಡಿದಾನೆ, ಇನ್ನಿಷ್ಟು ಮಾಡಲ್ವಾ? ಹಾಂ, ಕಾಯ್ಬೇಕಷ್ಟೇ. ಯೋಚನೆ ಮಾಡಿಬಿಡಿ, ಎಲ್ಲ ಒಳ್ಳೇದಾಗತ್ತೆ. ರೀ, ಏನ್ರಿ ಆಯ್ತು? ಯಾವಾಗ್ಲೂ ಒಳ್ಳೆ ಫೆಡ್ ಲೈಟ್ ತರ ಇರ್ತಿದ್ದವ್ರು ಇವತ್ತು ಝೀರೋ ಕ್ಯಾಂಡಲ್ ಬಲ್ಬ್ ತರ ಆಗ್ಬಿಟ್ಟಿದ್ದೀರಾ? ಯಾಕೇನಾಯ್ತು? ಏನಾದ್ರು ಪ್ರಾಬ್ಲಮಾ? ಏನಿಲ್ಲ. ಏನು ಇಲ್ದೇ ಯಾರು ಡಲ್ ಆಗಿರ್ತಾರಾ? ಆಕ್ಷನ್ ಇದ್ರೇನೆ ರಿಯಾಕ್ಷನ್. ನ್ಯೂಟನ್ಸ್ ಲಾ ಬರೀ ಫಿಸಿಕ್ಸ್ ಅಲ್ಲಿ ಮಾತ್ರ ಅಪ್ಲೈ ಆಗಲ್ಲ, ಸೈಕಾಲಜಿಗೂ ಅಪ್ಲೈ ಆಗತ್ತೆ. ಡಲ್ ಆಗಿದ್ದೀರಾ ಅಂತ ಅಂದ್ರೆ ಡಲ್ ಆಗಿರೋ ಅಂತದ್ದು ಏನೋ ಆಗಿದೆ ಅಂತ ತಾನೆ. ಅದೇನು ಅಂತ ಹೇಳಿ ಮನ್ಸು ಅಗ್ರ ಆಗತ್ತೆ. ಹೀಗೆ ಏನೋ ಹಳೇದ್ ನೆನಪಾಯ್ತು. ಕೆಲವು ಸಂದರ್ಭಗಳು ಖುಷಿ ಕ್ಷಣ ತಂದ್ಕೊಟ್ರೆ ಇನ್ ಕೆಲವು ನೋವನ್ನು ತಂದ್ಕೊಡತ್ತೆ. ಇವತ್ತಿನ ದಿನ ಕೂಡ ಹಾಗೇನೆ ನೋವು ತಂದ್ಕೊಡತ್ತೆ. ಹಾಗಂದ್ರೆ ಏನು? ಇವತ್ತಿನ ದಿನ ನಿಮ್ ಲೈಫಲ್ಲಿ ಏನಾಗಿತ್ತು ಅಂತ ಕೇಳ್ಬೋದಾ? ಪರವಾಗಿಲ್ಲ, ಹೇಳಿ, ನಾನೇ ತಾನೆ. ಇವತ್ತು ನನ್ನ ವೆಡ್ಡಿಂಗ್ ಆನಿವರ್ಸರಿ. ಆಕ್ಚುಲಿ ನಿಮ್ ಲೈಫಲ್ಲಿ ಆಗಿದ್ದಾದ್ರೂ ಏನು ಹೇಳ್ಬೋದಾ? ಅದೊಂದು ದೊಡ್ಡ ಕತೆ. ಅವ್ರು ನಂಗೆ ಮೋಸ ಮಾಡಿದ್ರು. ಅವ್ರು ನನಗೆ ಮೋಸ ಮಾಡಿದ್ರು ಅನ್ನೋಕ್ಕಿಂತ ನಾನ್ ಮೋಸ ಹೋದೆ. ಅವ್ರನ್ನ ನಂಬಿದ್ ನನ್ ತಪ್ಪು. ನನ್ನ ನಂಬಿಕೆನ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಂಡ್ರು. ನಾನು ಇರೋವಾಗ್ಲೇನೆ ಇನ್ನೊಬ್ಳನ್ನ ಮದ್ವೆ ಮಾಡ್ಕೊಂಡ್ರು. ಇಷ್ಟೆಲ್ಲ ಅನ್ಯಾಯ ನಡೀತಿದ್ರು ನಾನೇನು ಮಾಡೋದಕ್ಕಾಗ್ಲಿಲ್ಲ. ಸಂಬಂಧದ ಹೆಸರಲ್ಲಿ ಎಲ್ಲನೂ ಸಹಿಸ್ಕೋಬೇಕಾಯ್ತು. ಸಾಲ್ದು ಅಂತ ನನ್ನ ಸ್ವಂತ ಅಪ್ಪನಿಂದನೇ ನನ್ನ ಲೈಫ್ ಹಾಳಾಯ್ತು. ಅವರೇ ನನಗೆ ವಿಲನ್ ಆಗ್ಬಿಟ್ರು. ಕೊನೆಗೊಂದಿನ ನಮ್ಮ ಅಪ್ಪನಿಗೆ ಸತ್ಯ ಗೊತ್ತಾಯ್ತು. ತಾನೇ ತನ್ನ ಕೈಯಾರೆ ತನ್ನ ಮಗಳ ಜೀವನ ಹಾಳು ಮಾಡ್ದೆ ಅಂತ ಸುಸೈಡ್ ಮಾಡ್ಕೊಂಡು.
ಇಷ್ಟೆಲ್ಲ ಆಗಿದ್ದು ಅವರಿಂದ, ನನ್ನ ಗಂಡ ಅಂತ ಅನ್ಸ್ಕೊಂಡವನಿಂದ. ಅವನಿಂದಾಗಿ ನಾನು ಮಾಡದೇ ಇರೋ ತಪ್ಪಿಗೆಲ್ಲ ಶಿಕ್ಷೆನ ಅನುಭವಿಸ್ತಾ ಬಂದೆ. ನರ್ಕ ಅನುಭವಿಸ್ಬಿಟ್ಟೆ ನಾನು. ಸಾರಿ, ಅದು ನನ್ನೂನ ಹೇಳಿ ನಿನಗೂ ಬೇಜಾರು ಮಾಡ್ಬಿಟ್ಟೆ. ಭೂಮಿಕಾ, ಏನ್ ಮಾಡ್ತಾ ಇದ್ದೀರಾ? ಡಾನ್ಸ್ ಮಾಡ್ತಾ ಇದ್ದೀನಿ. ನಾನು ಮಾಡ್ಲಾ? ಮಾಡ್ತೀರಾ? ತರಕಾರಿ ಕಟ್ ಮಾಡ್ತಿದ್ದೀನಿ. ಏನು ಪ್ರಶ್ನೆ ನಿಮ್ದು? ಇಷ್ಟಿಷ್ಟಪ್ಪ ಯಾರು ಹೆಚ್ಚ್ತಾರೆ? ಇನ್ನು ಸ್ವಲ್ಪ ಸಣ್ಣದಾಗಿ ಹೆಚ್ಚಬೇಕಪ್ಪ. ಏನು ಮಾಡ್ತಾ ಇದ್ದೀರಾ ಹೇಳಿ? ಹುಳಿನಾ ಪಲ್ಯನಾ? ಹುಳಿ. ಹಾಂ, ಇನ್ನು ಸ್ವಲ್ಪ ಸಣ್ಣದಾಗಿ ಹೆಚ್ಚಬೋದಪ್ಪ. ಅಲ್ರಿ, ದೊಡ್ಡದಾಗಿದ್ರೆ ಬಾಯಿಗೆ ಬಂದ್ರೆ ಚೆನ್ನಾಗಿರುತ್ತೆ. ಇಲ್ಲ, ಇನ್ನು ಸ್ವಲ್ಪ ಚಿಕ್ಕದಾಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸರಿ ಆಯ್ತು. ಅಯ್ಯೋ, ತೀರಾ ಚಿಕ್ಕದಾಗೋಯ್ತು. ಇವು ನಿಮ್ಗೆ ಗೊತ್ತಾಗ್ತಿಲ್ಲ. ಇಲ್ಲಿ ನೋಡಿ, ಹೇಳ್ತೀನಿ ಕರೆಕ್ಟಾಗಿ ಇಟ್ಕೊಳ್ಳಿ. ಚಾಕು ಹೇಳ್ತೀನಿ. ಈಗ ಚಾಕು ಹೇಳೋದನ್ನೆಲ್ಲ ಇಟ್ಕೊಳ್ಳಿ, ನಾ ಹೇಳ್ತೀನಿ. ಇರಿ ನೋಡಿ, ಇದು ತೀರಾ ಚಿಕ್ಕದಾಗೋಯ್ತು, ಇದು ತೀರಾ ದೊಡ್ಡದಾಗೋಯ್ತು. ಇದು ಮಧ್ಯೆ ಏನು ಪ್ರಶ್ನೆ? ಹೆಂಗೆ? ಇರಿ ನಿಮಗೆ ಮರ್ತೋಗಿದೆ ಮೋಸ್ಟ್ಲಿ. ಇಲ್ಲ, ಇರಿ. ಓಕೆ. ಓಕೆ, ಸರಿ. ಒಂದು ಕೆಲಸ ಮಾಡಿ, ನನ್ಗೆ ಯಾಕೋ ಇದು ಬರ್ತಿಲ್ಲ ಅನ್ಸುತ್ತೆ. ಏನು? ನೀವು ಮಾಡಿ ಇಲ್ಲ ನೀವು ಮಾಡಿ. ಇಲ್ಲ ನೀವು ಮಾಡಿ. ಸಹಾಯ ಮಾಡಬೇಕು. ಬೇಡ. ಪ್ಲೀಸ್. ಅದೇ ಸಹಾಯ ಮಾಡ್ಬೇಕಲ್ವಾ? ನೀವು ಕಟ್ ಮಾಡಿ. ಇಲ್ಲ, ನೀವು ಮಾಡಿ. ಇಲ್ಲ, ನನಗೆ ಇದು ಕರೆಕ್ಟಾಗಿ ಬರ್ತಿಲ್ಲ. ಬೇಡ, ನಾನು ಇಲ್ಲಿ ಒಗ್ಗರಣೆ ಹಾಕ್ತೀನಿ. ಒಟ್ಟಿಗೆ ತರಕಾರಿ ಕಟ್ ಮಾಡೋಣ ಅಂದ್ರೆ ಮಿಸ್ ಆಯ್ತಲ್ಲ. ಯಾಕೋ ಇದು ಭಾಳ ಬೋರಿಂಗ್ ಕೆಲಸ. ಅಲ್ಲೇನಾದರೂ ಸಹಾಯ ಮಾಡಲಾ? ಇಲ್ಲ, ಇಲ್ಲಿ ಯಾವ ಸಹಾಯನೂ ಬೇಡ. ನಾ ಮಾಡ್ತೀನಿ. ಇದು ಏನು ಮಾಡ್ತಾ ಇದ್ದೀರಾ ಹೇಳಿ? ಏನ್ ಬೇಕಿಲ್ಲ, ನಾನು ಒಗ್ಗರಣೆ ಹಾಕ್ತಿದ್ದೀನಿ. ನನ್ಗೆ ಯಾವ ಸಹಾಯನೂ ಬೇಡ. ನೀವು ಹೋಗಿ, ನೀವು ತರಕಾರಿ ಹೆಚ್ಚಿ. ಪ್ಲೀಸ್ ಭೂಮಿಕಾ, ನಾನು ಇವತ್ತು ಸಹಾಯ ಮಾಡಲೇಬೇಕು ಅಂತ ಡಿಸೈಡ್ ಮಾಡ್ತೀನಿ. ಸರಿ, ನೀವು ಸಹಾಯ ಮಾಡಲೇಬೇಕು ಅಂದ್ರೆ ಆ ಸಿಡ್ಡ ಬೈದ್ಕೊಡಿ. ಅದಾ? ಓಹೋ, ಅಯ್ಯಪ್ಪ, ಏನ್ರಿ ಅಲ್ಲೆಲ್ಲ ಇಟ್ಟಿದಾರಲ್ಲ? ಅಲ್ಲಿ ಸ್ಟೂಲ್ ಇದೆ, ಅದನ್ನ ಹಾಕೊಂಡು ಅದನ್ನ ಕಿತ್ಕೊಡಿ. ಓ, ನಾನು ಇಲ್ಲದೆ ಇದ್ದಾಗ ಇದೇ ಕೆಲಸ ನಿಮ್ದು? ಆಬ್ವಿಯಸ್ಲಿ, ನನಗೆಲ್ಲ ಇಟ್ಟತ್ರ. ಅದು ಸುಮ್ಮನೆ ಯಾಕೆ ಸ್ಟೂಲು? ಬನ್ನಿ ಇಲ್ಲಿ, ನಾನು ಇಸ್ಕೋತೀನಿ. ನಿಮ್ಗೆ ಯಾವ್ದು ಬೇಕೋ ಅದನ್ನ ತಗೊಂಬಿಡಿ. ಬಿಡ. ಅಮೃತಧಾರೆ